ಹಲೋ ನಮಸ್ಕಾರ. ಪ್ರವನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಚಾನಲ್ನಲ್ಲಿ ಏನು ರೆಸಿಪಿ ಅಂತಂದರೆ ಹಿತ್ಕಿದ ಅವರೆಕಾಳು ಸಾಂಬಾರು. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಮಾಡೋ ಅಂಥದ್ದೇ. ಆದರೆ ಇವತ್ತು ತುಂಬ ಸುಲಭ ವಿಧಾನದಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಸ್ಟವ್ ಹಚ್ಕೊಂಡು ಏನು ಮಸಾಲ ಬೇಕು ಸಾಂಬಾರಿಗೆ ಅದನ್ನು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ. ಸೊ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಚಕ್ಕೆ ಲವಂಗ ಮತ್ತು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಫ್ರೈ ಮಾಡ್ಕೊತಿರೋದು ಮಾತ್ರ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಮಾತ್ರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆಯಲ್ಲಿ ಮತ್ತೆ 2 ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ. ಸೊ ಅದು ಹಾಕ್ಕೊಳ್ಳೋಕ್ಕೂ ಮುಂಚೆನೇ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿರಬೇಕಾಗತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಇದ್ರ ಜೊತೆಯಲ್ಲಿ ನಾನು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಆ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಗಸಗಸೆ ಹಾಕ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಯಲ್ಲೇ ಕೆಲವೊಬ್ಬರು ಚಕ್ಕೆ ಲವಂಗ ಎಲ್ಲ ನಾನು ಏನು ತೋರಿಸಿದ್ದೆ ಆಲ್ರೆಡಿ ನಿಮಗೆ ಪ್ಲೇಟಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋತಾರೆ. ಆದರೆ ನಾನು ಆ ಥರ ಮಾಡ್ಕೋತಾ ಇಲ್ಲ. ನಾನು ಕೆಲವೊಂದು ಮಾತ್ರನೇ ನಾನು ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಗಸಗಸೆ 4 ಮಾತ್ರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಫ್ರೈ ಆಗಿದೆ ಅಂಥೇಳಿ. ಸೊ ಇಷ್ಟೇ ನಾನು ಯಾವಾಗಲೂ ಫ್ರೈ ಮಾಡಿಕೊಂಡು ನಾನು ಹಿತ್ಕಿದವರೆ ಬೇಳೆ ಸಾಂಬಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೋಸ್ಟ್ ಆಗಿರಬೇಕು. ಇದಾದಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಿ. ಈ ಸಾಂಬಾರಿಗೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಮಿಕ್ಸರ್ ಜಾರಿಗೆ. ಸೊ ಇಲ್ಲಿ ನಾನು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಏನೇನು ಉಳಿದಿತ್ತಲ್ಲ ಅದನ್ನೆಲ್ಲ ನಾನು ಇದನ್ನು ಹಾಕೋತಾ ಇದ್ದೀನಿ ಜಾರ್ ಒಳಗಡೆ. ಇದನ್ನು ಚೆನ್ನಾಗಿ ಪೇಸ್ಟಾಗಿ, ತುಂಬ ಫೈನ್ ಪೇಸ್ಟಾಗಿ ರುಬ್ಕೊಬೇಕಾಗತ್ತೆ, ಆವಾಗಲೇ ಟೇಸ್ಟಿಯಾಗಿ ಬರೋದು. ಸೊ ಎಲ್ಲ ನಾನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ನಾನು ಎಕ್ಸ್ಟ್ರಾ ಏನೇನು ಹಾಕ್ಕೋತಿದ್ದೀನಿ ಅಂತಂದರೆ 1-2 ಸ್ಪೂನ್ ನಾನು ಮಸಾಲ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಹಾಕ್ಕೊಬೋದು. ಇದ್ರ ಜೊತೆಗೆ ನಾನು ಫಸ್ಟು ಫ್ರೈ ಮಾಡಿಟ್ಕೊಂಡಿದ್ದ ಏನು ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ ಮತ್ತು ಜೀರಿಗೆ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ನಾನು ಹಸಿ ಈರುಳ್ಳಿ ಕೂಡ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹಸಿ ಜೀರಿಗೆ. ಸೊ ಹಾಗೆಯೇ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ 1-2ರಿಂದ 3 ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಬರ್ಬೇಕಾಗತ್ತೆ. ಇದ್ರ ಜೊತೆಲಿ ನಾನು ಆ್ಯಕ್ಚುಲಿ ಮರ್ತಿದ್ದೆ ಕಡಲೆಪಪ್ಪು ಹಾಕ್ಕೊಳ್ಳೋದು. ಸೊ ನೆನಪು ಬಂತು, ಹಾಗೆ ಕಡಲೆಪಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸೊ ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ನುಣ್ಣಗೆ ಆಗಿದೆ ಮಸಾಲ. ಈ ಥರ ಇರಬೇಕು ಮಸಾಲ, ಟೇಸ್ಟಿಯಾಗಿರುತ್ತೆ. ಸೊ ನಂತರ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಕುಕ್ಕರ್ನ ಇಡ್ತಾಯಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಸೊ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಐಟಮ್ಸ್ ಬೇಕೋ ಅದನ್ನು ನಾವು ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಸಾಸಿವೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಚಟ್ಪಟ ಅಂತಿದ್ದಂಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಆದಮೇಲೆ ನಾವೇನು ತೊಳೆದಿಟ್ಕೊಂಡಿದ್ದಲ್ಲ ಹಿತ್ಕಿದ ಅವರೆಕಾಳು ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಅವರೆಕಾಳು ಇದೆಯೋ ಅದ್ರ ಕ್ವಾಂಟಿಟಿಯಲ್ಲಿ ನೀವು ಮಸಾಲಾನ ನೀವು ರುಬ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ನಾನು ಕಾಳನ್ನ ಹಾಕ್ಕೊಂಡಿದ್ದೀನಿ. ಈ ಕಾಳನ್ನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಏಕೆಂದರೆ ತೊಳೆದಿರೋದು ಕೂಡ ನೀರಿರುತ್ತೆ, ಅದು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಇರುತ್ತೆ ಆ ಕಾಳಿಂದು. ಸೊ ಇದೆಲ್ಲ ಚೆನ್ನಾಗಿ ಹೋಗಬೇಕು. ಸೊ ಇದಕ್ಕೇ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಜೊತೆಯಲ್ಲಿ ನಾನು ಅರಶಿನ ಪುಡಿನ ಸೇರಿಸ್ಕೊಂಡು ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಆದಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ಆ ಹಸಿ ವಾಸನೆ ಇದ್ದರೆ ಸಾಂಬಾರು ಟೇಸ್ಟ್ ಬರಲ್ಲ. ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆದರೆ ಮಾತ್ರ ಅದೊಂದು ಸ್ವಲ್ಪ ಟೇಸ್ಟ್ ಅಂತ ಬರುತ್ತೆ. ಎಷ್ಟಾಗುತ್ತೋ ಅಷ್ಟು ನೀವು ಫ್ರೈ ಮಾಡ್ಕೊತಾ ಹೋಗಿ. ಅದೊಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ, ನೀರೆಲ್ಲ ಆವಿಯಾಗ್ಬಿಟ್ಟು ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಕಾಳು. ಮತ್ತು ನೀವು ಅದನ್ನೇ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ, ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಏಕೆಂದರೆ ನೀರು ಖಾಲಿ ಆಗ್ತಾ ಇರಬೇಕಾದ್ರೆ ಕಾಳು ತಳ ಹಿಡಿಯೋಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿವರೆಗೂ ಏನು ಬೇಡ,
ನೀವೊಂದು ಸ್ವಲ್ಪ ಹಂಗೆ ತಿರುಗಿಸ್ಕೊಂಡು ಆ ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ. ಆ ಹಸಿ ಸ್ಮೆಲ್ ಹೋಗಿದೆ ಅನ್ಬೇಕಾದ್ರೆ ಅದ್ರ ಜೊತೆಯಲ್ಲಿ ನೀವೇನು ರುಬ್ಬಿಟ್ಕೊಂಡಿದ್ರಲ್ವ ಅದನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿರ್ಬೇಕು, ನೋಡ್ತಿರ್ಬೋದು. ಮತ್ತು ನಾನು ಏನು ಮಸಾಲ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಏನು ರುಬ್ಬಿಟ್ಕೊಂಡಿದ್ದೀರಲ್ಲ ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಆ ಮಸಾಲನ ಎಣ್ಣೆಯಲ್ಲಿ ಮತ್ತು ಕಾಳು ಜೊತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಏಕೆಂದರೆ ಅದು ತಳ ಹತ್ತೋ ಚಾನ್ಸಸ್ ತುಂಬ ಇರುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊಳ್ಳಿ. ಕಲಸಿದ ಆದಮೇಲೆ ನೀವು ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಡಿ. ಏಕೆಂದರೆ ಆ ಮಸಾಲ ಮತ್ತು ಕಾಳು ಹಾಕಿರೋ ನೀರಿನ ಜೊತೆ ಸ್ವಲ್ಪ ಅದು ಕುದಿಯೋಕ್ಕೆ ಶುರು ಮಾಡಬೇಕು. ಸೊ ಇಲ್ಲಿ ನಾನೇನು ಮಿಕ್ಸ್ ಮಾಡಿ ಹಾಕಿದ್ನಲ್ವ ಅದ್ರ ಜೊತೆಯಲ್ಲಿ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿ ಆಗಬೇಕು, ಏಕೆಂದರೆ ಅದು ಕುದೀತಾ ಅದು ಗಟ್ಟಿ ಆಗುತ್ತೆ ಸಾಂಬಾರು. ಒಂದು ಸ್ವಲ್ಪ ನೀರು ಜಾಸ್ತಿನೇ ಇದ್ದರೆ ಒಳ್ಳೆಯದು. ನಂತರ ನಾನು ಇದಕ್ಕೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಟಿದ್ದೀನಿ. ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕೂ ಮುಂಚೆ ಇದು ಸ್ವಲ್ಪ ಕುದಿಯೋಕ್ಕೆ ಶುರು ಮಾಡಿರಬೇಕು. ಆಗಲೇ ಅದು ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ನೋಡಿ ಯಾವ ಥರ ಕುದಿದಾದಮೇಲೆ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸೊ ಇದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 3 ನಿಮಿಷ 4 ನಿಮಿಷ ಬಿಟ್ಟು ಸೊ ಈ ಥರ ಕುದಿಯೋಕ್ಕೆ ಶುರು ಮಾಡಿದಾದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ನೋಡಿ ಸಾಂಬಾರು ಯಾವ ಥರ ಕುದೀತಾ ಇದೆ ಅಂತೇಳಿ. ಈ ಟೈಮ್ನಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಸೊ ಕ್ಲೋಸ್ ಮಾಡಿದಾದಮೇಲೆ ನಾವೊಂದು 1 ವಿಷಲ್ ಅಷ್ಟೇ ಸಾಕು ಬಿಡೋಣ, ಇಲ್ಲ ಅದಕ್ಕೂ ಮುಂಚೆನೇ ನೀವು ಆಫ್ ಮಾಡ್ಕೊಬೋದು. ಸೊ ನಾನಿಲ್ಲಿ 1 ವಿಷಲ್ ತೊಗೊಂಡಿದ್ದೀನಿ. ಸೊ 1 ವಿಷಲ್ ಆದಮೇಲೆ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ವಿಷಲೆಲ್ಲ ಹೋಗಿದೆ. ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಆಗಿದೆ ಸಾಂಬಾರು ಅಂತೇಳಿ ನೀವೇ ನೋಡ್ತಿರ್ಬೋದು. ತುಂಬ ಚೆನ್ನಾಗಾಗಿದೆ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಸೊ ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ತುಂಬ ಚೆನ್ನಾಗಿದೆ. ಟೇಸ್ಟು ಕೂಡ ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಕುಕ್ಕರಲ್ಲಿ ಮಾಡಿದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಒಂಥರ ರುಚಿ ಸಿಗುತ್ತೆ, ಕುಕ್ಕರಲ್ಲಿ ಮಾಡಿದ್ರೇ ಒಂಥರ ರುಚಿ ಸಿಗುತ್ತೆ. ಇವತ್ತು ನಾನು ಕುಕ್ಕರಲ್ಲಿ ಮಾಡಿದ್ದೀನಿ, ಇದೇ ಒಂಥರ ಟೇಸ್ಟ್ ಇದೆ. ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ಈ ಥರ, ಇಲ್ಲ ಕುಕ್ಕರಲ್ಲಿ ಬೇಕಾದರೆ ಮಾಡ್ಕೊಬೋದು. ಸ್ವಲ್ಪ ಪಾತ್ರೆಯಲ್ಲಿ ಟೈಮ್ ಹಿಡಿಯುತ್ತೆ ಅದು ಬೇಯೋದಕ್ಕೆ. ಕುಕ್ಕರಲ್ಲಾದರೆ 1 ವಿಷಿಲ್ಲು ಇಲ್ಲ 1 ವಿಷಿಲ್ ಬರೋಕ್ಕೂ ಮುಂಚೆನೇ ಆಫ್ ಮಾಡಿಕೊಟ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಸಾಂಬಾರನ್ನ ನಾವು ಮುದ್ದೆ ಜೊತೇಲಿ ತಿನ್ಬೋದು, ಅನ್ನದ ಜೊತೇಲಿ ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ಈ ಈಸಿ ಮೆಥಡ್ನ, ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.